ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಬರೀ ಹಗರಣದಲ್ಲಿ ಮುಳುಗೋಗಿದಂತ ಸರ್ಕಾರ. ಅದು ಮುಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ನಮ್ಮ ಅಧಿಕಾರಿಗಳು ಆತ್ಮಹತ್ಯೆ ಇರ್ಬೋದು, ಬೆಳಗಾವಿಯಲ್ಲಿ ತಹಸೀಲ್ದಾರಿ ಆಫೀಸ್ದಲ್ಲಿ ಆಗಿನಂತ ಆತ್ಮಹತ್ಯೆ ಇರ್ಬೋದು, ಇಂಥ ಎಲ್ಲ ಕೆಟ್ಟ ಕೆಲಸದಲ್ಲೇ ಮುಳುಗೋಗಿದಂಥ ಸರ್ಕಾರ ಈಗ ಸಾಮಾನ್ಯ ರೈತರಿಗೆ, ಮಂದಿರಗಳು, ಮಠಗಳಿಗೆ ಎಲ್ಲರಿಗೆ ತೊಂದರೆ ಕೊಡ್ಬೇಕಂತ ವಕ್ಫ್ ಕಾನೂನು ಮುಖಾಂತರ ಭೂಮಿ ಹಡಪ್ ಮಾಡುವಂತ ಕೆಲಸ ಮಾಡುವಂತ ಗುರಿ ಇಟ್ಕೊಂಡ ಜನರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಈ ಭಾರತ ದೇಶದಲ್ಲಿ ಇರುವಂತ ರೈತರಿಗೆ, ಇಲ್ಲಿ ಇರುವಂತ ಗುಡಿಗಳಿಗೆ, ಮಠಗಳಿಗೆ, ಆ ಭೂಮಿಗಳಿಗೆ ನೀವು ಏನಾರೇ ತೊಂದರೆ ಕೊಟ್ರ ಈ ಭಾರತೀಯ ಜನತಾ ಪಾರ್ಟಿ ಸುಮ್ ಕೊಡೋದಿಲ್ಲ. ಜನರಿಗೆ ನ್ಯಾಯ ಸಿಗಬೇಕು, ರೈತರಿಗೆ ನ್ಯಾಯ ಸಿಗಬೇಕು, ಅವ್ರ ಮೇಲೆ ಅಂತ ಅನ್ಯಾಯ ದೂರ ಮಾಡ್ಬೇಕಂತ ಈ ಹೋರಾಟ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಲ್ಲಿ ಕರ್ನಾಟಕದಲ್ಲಿ ಇರುವಂತ ಸರ್ಕಾರ ಮುಡ ಹಗರಣ ಮುಖ್ಯಮಂತ್ರಿ ರಾಜೀನಾಮೆ ಕೂಡ ಆಗ್ತಾ ಇರಲಿಲ್ಲ. ತಹಸೀಲ್ದಾರ್ ಆಫೀಸ್, ಬೆಳಗಾವಿ ತಹಸೀಲ್ದಾರ್ ಆಫೀಸಲ್ಲಿ ಆತ್ಮಹತ್ಯೆ ಆಯ್ತು. ಆ ಅಧಿಕಾರಿಗಳು ಬಂದು ವಾಪಸ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಂತ್ರಿಗಳು ಆರಾಮ್ ತಿರುಗ್ತಾ ಇರ್ತಾರೆ. ಮಂತ್ರಿಗಳ ಹೆಸರು ಬಂದ್ರು ಅಂದ್ರ ನಾಚಿಕೆ ಬಿಟ್ಟು ಕೆಲಸ ಮಾಡುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ, ಬಿಸಿ ಮುಟ್ಟಿಸುವಂತ ಕೆಲಸ ನಾವು ವಿರೋಧಿ ಪಕ್ಷದ ಕೆಲಸ ಅಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟ ಮಾಡ್ತಾ ಇದೆ. ಈ ಜಮೀರ್ ಅಹಮದ್ ಅವ್ರು ರಾಜೀನಾಮೆ ಕೊಡಬೇಕು, ನೋಟಿಸ್ಗಳು ವಾಪಸ್ ತಕ್ಕೊಂಡ ಇಲ್ಲಿನ ಮುಂದೆ ಈ ತರ ಯಾವುದು ನೋಟಿಸ್ ಕೊಡೋದು ಅಷ್ಟೇ ಅಲ್ಲ, ಯಾವ ರೈತರಿಗೆ, ಯಾವ ಮಠಗ, ಯಾವ ಸಾಮಾನ್ಯ ಜನರಿಗೆ ಯಾವುದು ನೋಟಿಸ್ ಕೊಡೋದು ಅಷ್ಟೇ ಅಲ್ಲ, ಅವ್ರಿಗೆ ಯಾವುದು ತೊಂದರೆ ಆಗೋದಿಲ್ಲ, ಆ ಥರ ನಡ್ಕೋತೇವಂತ ಒಂದು ಆದೇಶನ ಮುಖ್ಯಮಂತ್ರಿ ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಹೋರಾಟ ಇದಕ್ಕಿಂತ ಜಾಸ್ತಿ ಉಗ್ರ ರೂಪ ಧಾರಣ ಮಾಡಿ ನಾವು ಏನಂತ ಬೀದಿಗೆ ಇಳ್ದ ಈ ಸರ್ಕಾರ ಹೋಗೋ ಮಟ್ಟ ನಮ್ಮ ಹೋರಾಟ ನಿಲ್ಸಂಗಿಲ್ಲ. ಜಂಪಿಂಗ್ ಜಪಾಂಗ್ ಜಮೀರ್ ಲಪಂಗ್ ಅಂತ ಡಾಲಾಗ್ ಹೊಡಾಕತ್ತಾರ. ಮತ್ತೆ ಏನು ಮಾಡೋದು, ಜಮೀರ್ ಅಹಮದ್ ಅವ್ರು ಮಾಡುವಂಥ ಕೆಲಸ. ಮತ್ತು ನಾವು ಬೆಳಗಾವಿಯಲ್ಲಿ ನೋಡ್ತಾ ಇರ್ಬೋದು, ಈಗ ನಾವು ನ್ಯಾಯ ಕೇಳ್ತಾ ಇರೋದು ರೈತರಿಗೆ, ಯಾವೊಂದು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ಆದ್ರೆ ಅವರ ಒಂದು ಧಾರ್ಮಿಕ ಕಾರಣ ಮುಂತಂದ ಎಲ್ಲರೂ ಕೂಡಿ ನಾವು ಒಕ್ಕಟ್ಟಿದ್ದೇವೆ ಅಂತ ಶಕ್ತಿ ಪ್ರದರ್ಶನ ಮಾಡಾಕದಾರ. ಅದಕ್ಕೆ ನಮ್ಮ ಯೋಗೀಜಿಯವ್ರು ಒಂದು ಮಾತು ಹೇಳ್ರು, ಬಟ್ಟೆಂಗೆ ತೋ ಕಟ್ಟೆಂಗೆ ಅಂತ. ಈಗ ನಾವು ಹಿಂದೂ ಬಾಂಧವರು ಈ ತಲೆಯಾಗಿ ತಗೋಬೇಕು, ಬಟ್ಟೆಂಗೆ ತೋ ಕಟ್ಟೆಂಗೆ ಅಂತ. ನಮ್ಮ ಮೇಲೆ ಅನ್ಯಾಯ ಆಗ್ತಾ ಇದೆ. ತಿಳ್ಕೊ ರೈತರ ಭೂಮಿ, ಆ ರೈತ ಮುಸ್ಲಿಮು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದೂನು ಇರ್ಬೋದು, ನಾವು ರೈತರ ಭೂಮಿ ಅವ್ರಿಗೆ ಉಳಿಬೇಕಂತ ನಮ್ಮದು ಹೋರಾಟ. ಇವರ ಜಾತಿ ಆಧಾರ ಮೇಲೆ ನಾವು ಒಕ್ಕಟ್ಟಿದ್ದೇವಂತ ಶಕ್ತಿ ಪ್ರದರ್ಶನ ಮಾಡಿ ನಮ್ಗೆ ಹೆದರ್ಸಾಕ ಹೋಗ್ತಾ ಇದ್ದಾರೆ. ಆದ್ರೆ ನಾವು ಹೆದರೋದು ಇಲ್ಲ. ನಾವು ಗನಸರ ಕೈಯಾಗ ಬಳ್ಳಿ ಹಾಕ್ಕೊಂಡಿಲ್ಲ. ನಾವು ಎಷ್ಟು ಹೋರಾಟ ಮಾಡೋಕ್ಕೆ ಸಾಧ್ಯತೆ ಹೋರಾಟ ಮಾಡಿ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ತೀವಿ. ಮುಸ್ಲಿಂ ತುಷ್ಟೀಕರಣ, ಜಾತಿ ರಾಜಕೀಯ ಮಾಡಿ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಅದು ಕಾಂಗ್ರೆಸ್ ಕೆಲಸ, BJP ಕೆಲಸ ಅಲ್ಲ. ಅದು ನಾವು ಮಾಡೋದಲ್ಲ. ನಾವು ಈ ಹೋರಾಟ ಎಲ್ಲಿವರೆಗೆ ರೈತರಿಗೆ ನ್ಯಾಯ ಸಿಗೋದಿಲ್ಲ, ಜಮೀರ್ ಅಹಮದ್ ರಾಜೀನಾಮೆ ಕೊಡೋದಿಲ್ಲ, ಮತ್ತು ಮುಖ್ಯಮಂತ್ರಿಯವರ ಒಂದು ರೈತರಿಗೆ ಒಂದು ಏನಾರೇ ಒಂದು ಒಳ್ಳೆ ಆದೇಶ ಮಾಡಿ ಅವ್ರಿಗೆ ಆರಾಮಾಗಿ ನಿದ್ದೆ ಹತ್ತುವಂಗೆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಂಗಿಲ್ಲ, ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದೆ ನಾವು ಹೊರಿಸ್ತೀವಿ. ವಿಶೇಷತಃ ಇವತ್ತು ವಕ್ಫ್ ಬೋರ್ಡ್ ವಿರುದ್ಧ ಒಂದು
ಪ್ರತಿಭಟನೆ ಮಾಡತ್ತೀವಿ. ಇಡೀ ರಾಜ್ಯದಲ್ಲಿ ಇವತ್ತು ನೋಡಿದರೆ ವಕ್ಫ್ ಬೋರ್ಡ್ ವಿರೋಧ ವಿಶೇಷವಾದ ಸಿಟ್ಟನ್ನು ನೋಡಲಿಕ್ಕೆ ಸಾಧ್ಯ ಅದ. ಬಟೇಂಗೆ ತೋ ಕಟೇಂಗೆ ಅಂದ್ರೆ ಸಿಟ್ಟು ಬರ್ತೈತಿ ಕಾಂಗ್ರೆಸ್ನವ್ರಿಗೂ. ಆದರೂ ನೆಹರೂಜಿ ಅವ್ರು ಬಂದರು, ಬಾಟೋ ಅವ್ರು ಕಾಟೋ ಮಾಡಿಬಿಟ್ರು. ಯಾವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅದೇ ದಿವಸ ಬಾಟೋ ಅವ್ರು ಕಾಟೋ ಆತು, ದೇಶದ 2 ತುಂಡಾದು. ಆದಮೇಲೆ ಗಪ್ ಕೊಡಬೇಕು ಬಿಟ್ಟು ಇಮಿಡಿಯೇಟ್ಲಿ ವಕ್ಫ್ ಬೋರ್ಡ್ ಕಾಯ್ದೆ ಮಾಡಿಬಿಟ್ರು. ಬ್ರಿಟಿಷರ ಈ ಕಾಯ್ದೆಗೆ ವಿರೋಧ ಮಾಡಿದ್ರು. 4 ಜಡ್ಜ್ ಇದ್ದಾಗ ಈ ಕಾಯ್ದೆ ಇಲ್ಲಿಗಲ್ ಆದಮೇಲೆ ಬ್ರಿಟಿಷ್ದ ಸ್ವಲ್ಪ ಭಾಳಷ್ಟು ಸಾಮ್ಯ ಇದು ಯಾರೊಳಗೆ, ನೆಹರು ಒಳಗೆ. ಆ ಬ್ರಿಟಿಷ್ಗಿಂತ ಕೆಟ್ಟ ನೆಹರು ಆದರು. ದೇಶದಲ್ಲಿ ವಕ್ಫ್ ಬೋರ್ಡ್ ತಂದರು, ಇಡೀ ದೇಶದಲ್ಲಿ ಸಮಸ್ಯೆ ಶುರು ಆಯ್ತು. ಬಾಟೋ ಅವ್ರ ಕಾಟೋ ಯಾಕಂತೇವೆ ಅಂದ್ರೆ 370 ಲಾಗು ಆಯ್ತು. ಅಲ್ಲೇ ಬಾಟೋ ಮತ್ತು ಕಾಟೋ ಶುರು ಆಯ್ತು. ಈಗ ಬಟೇಂಗೆ ತೋ ಕಟೇಂಗೆ ಸಿಟ್ಟು ಬರ್ತೈತಿ. ಸಿಟ್ಟು ಬರೋದು ಕಾರಣ ಇಲ್ಲ. ಬಾಟೋ ಅವ್ರ ಕಾಟೋ ಆವಾಗಿನ ಶುರು ಮಾಡ್ಯಾರು, ಇವತ್ತಿಗ ಶುರು ಅದ. ಇಡೀ ದೇಶದಲ್ಲಿ ಬಾಟೋ ಅಂತ ಕಾಟೋ ಶುರು ಆಯ್ತು. ಇವತ್ತು ಕರ್ನಾಟಕದಲ್ಲಿ ಸೇಮ್ ಶುರು ಮಾಡಿದ್ದಾರೆ. ಇನ್ನೊಬ್ಬರು ನೆಹರು ಅಂದ್ರೆ ಇಲ್ಲೇ ಸಿದ್ದರಾಮಯ್ಯ ಅನ್ಬೇಕು. ಯಾಕಂದ್ರೆ ಆವಾಗೇನು ನೆಹರು ಅವ್ರು ಮಾಡಿದ್ರು, ಇವತ್ತು ಸಿದ್ದರಾಮಯ್ಯ ಅವರು ಬಾಟೋ ಅವ್ರು ಕಾಟು ಮಾಡತ್ತಾರು, ಡಿವೈಡ್ ಮಾಡೋದು ಮಾಡತ್ತಾರು. ಇಲ್ಲಿ ಇವ್ರದ್ದು ಬುಡ ವಾಲ್ಮೀಕಿ ಹಗರಣಗಳು ದೂರ ಇಡಬೇಕು ತಿಳ್ಕೊಂಡಿಲ್ಲ. ಇಂಥ ಒಂದು ವಕ್ಫ್ ಬೋರ್ಡ್ದು ಹೊಲದ ಮೇಲೆ, ರೈತರ ಜಗ ಮೇಲೆ ಹೆಸರು ಹಚ್ಚೋದು, ಮಂದಿರ ಮೇಲೆ ಹೆಸರು ಹಚ್ಚೋದು, ಮಠದ ಮೇಲೆ ಹೆಸರು ಹಚ್ಚೋದು ಕೆಲಸ ಮಾಡಿ ಡೈವರ್ಟ್ ಮಾಡಕ್ಕೆ ನೋಡ್ತಾರೋ. साध्य ಇಲ್ಲ. ನಾವು ಇವತ್ತು बटेंगे नहीं, एक रह के इस कानून के अंदर विरोध करके ये कानून रिजेक्ट होने तक चुप बैठने वाले नहीं. ಬರುವ ಕಾಲದಲ್ಲಿ ಯಾವುದೂ ಪರಿಸ್ಥಿತಿ ವಕ್ಫ್ ಬೋರ್ಡ್ ಕಾಯ್ದೆ ಇರಬಾರ್ದು ಅಂತ ನಾವೆಲ್ಲ ಪ್ರತಿಭಟನೆ ಮಾಡ್ತೀವಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.